ನಾಳೆ ನಿಮ್ಮ ಸರ್ಕಾರ ಮುಂದಿನ ಯಾರು ಬರ್ತಾರಲ್ಲ ನಾಳೆ ನಂದೇ ಸರ್ಕಾರ ಬರ್ಬೋದು. ಅಲ್ಲ ಬಿಜೆಪಿಯಲ್ಲೇ ಇಲ್ಲ, ನೀವು ನಿಮ್ದೇ ಸರ್ಕಾರ. ಅದು ಯಾವ ತರ ಎತ್ತಳವ್ರೆ, ನೀವು ಬಿಜೆಪಿಯಲ್ಲೇ ಇಲ್ಲ. ಯತ್ನಾಳ್ ಜೊತೆ ನೀವಿದ್ದೀರಿ ಗೋಪಾಲಕೃಷ್ಣ ಅವರೇ. ಅಲ್ಲ ಅಣ್ಣ, ಬಿಜೆಪಿಯಲ್ಲೇ ಇಲ್ಲ ನಮ್ಮ ಸರ್ಕಾರ ಅಂದ್ರೆ ನೀವು ಪಕ್ಷೇತರಾಗಿ ನಮ್ಮ ಸರ್ಕಾರ ಅಂತ ಹೇಳಿ. ನಾಳೆ ನಿಮ್ಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ನನ್ನ ಬಲ್ಲೆ ಬರ್ಬೇಕಾಗ್ತದೆ ಅಂತ ನನಗೆ ಹುಷಾರ್, ಎಚ್ಚರಿಕೆ ಮಾತಾಡ್ಬೇಕು ನನ್ನ ಬಗ್ಗೆ. ಅಲ್ಲ, ನಾನು ಹೇಳಿದ್ದು ನಮ್ಮ ಸರ್ಕಾರ ಬಂದ್ರೆ ಅಂದ್ರಲ್ಲ, ಅದಕ್ಕೆ ಹೇಳಿದ್ದಿಲ್ಲ. ನೋಡಿ, ಸರ್ಕಾರ ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಜನತಾದಳ ಇರಲಿ, ಬರೀ ನಾವು ಹಿಂದಿನ ನೆಪ ಮಾಡ್ಕೊಂಡು ಕುಂಡ್ರೋದಲ್ಲ. ಇವತ್ತು ನಮ್ಮ ಹಿಂದಿನ ಸರ್ಕಾರ ಯಾವ ರೀತಿ ಇದನ್ನ ಗುತ್ತಿಗೆದಾರರ ನೀವು ಹಣವನ್ನು ಪಾವತಿ ಮಾಡ್ತೀರಿ, ನಾಳೆ ಮಾರ್ಚ್ ಅನ್ನೋದ್ರ ಒಳಗಾಗಿ ಇದೇನು ನಮ್ಮ 38,000 ಕೋಟಿ ರೂಪಾಯಿ ನೀವು ಅವರ ಹಣ ಕೊಟ್ಟರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಕೆಲಸಗಳು ಪ್ರಾರಂಭ ಆಗ್ತವೆ. ನೀವು ಏನು ಮಾಡ್ತೀರಿ ನೋಡಿ, ಏನಾಗ್ಬಿಟ್ಟಿದೆ ಇವತ್ತು ಎಲ್ಲೋ ಸಿಗೂ ಕಮಿಷನ್ ಕೊಡಬೇಕು, ಟೆಂಡರ್ ಬರೀ ಅದನ್ನೇ ನಿಮ್ಮದೇ ಬಿಡ್ರಿ. ನೀವು ಮಾಡಿರಿ, ನಾವು ಮಾಡಿವಿ, ನಾವು ಮಾಡಿಲ್ಲ ಅಂತ ಹೇಳಿಲ್ಲ, ನಾವು ಭಾಳ ಪ್ರಾಮಾಣಿಕರಿದ್ದೀವಿ ಅಂತ ಹೇಳಿಲ್ಲ. ನಾ ಹೇಳಿದೆ ಈಗ ಕೆಲವೊಂದು ಮಂದಿ ನರೇಂದ್ರ ಮೋದಿ ಅವ್ರನ್ನ ಹೊಗಳಿದ್ರು. ಹಾಗಾದ್ರೆ ನೀವು ಕರ್ನಾಟಕದಾಗ ಯಾಕೆ ಮಾಡಲಿಲ್ಲಪ್ಪ, ನರೇಂದ್ರ ಮೋದಿ ಅಂತ ಸರ್ಕಾರ ಯಾಕೆ ಕೊಡಲಿಲ್ಲ ರಾಜ್ಯದಾಗ? ಕೊಟ್ಟಿದ್ರೆ 20 ವರ್ಷ ನಮ್ಮ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿನೇ ಆಗ್ತಿದ್ರು, ನಾವೇ ಇರ್ತಿದ್ವಿ. ಆದರೆ ಏನು ಮಾಡೋದು, ತಪ್ಪು ಯಾರು ಮಾಡಿದ್ರು ತಪ್ಪಿಗೆ ನಾನೇನು ಈ ಕಡೆ ಮಾತಾಡೋದು ಆ ಕಡೆ ಮಾತಾಡೋದಿಲ್ಲ. ನಾನು ನೇರವಾಗಿಯೇ ಮಾತಾಡ್ತೀನಿ. ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ನೀವು ಈ ಗುತ್ತಿಗೆದಾರರ ಮಾಂಗಲ್ಯವನ್ನು ಉಳಿಸುವಂಥ ಕೆಲಸ ಮಾಡಿ. ಗುತ್ತಿಗೆದಾರರು ಪೇಮೆಂಟ್ ಒಂದು 50% ಕೊಡಿ, ಏನಾದರೂ ಮಾಡಿ, ಯಾವುದಾದ್ರೂ ಸಂಪನ್ಮೂಲ. ಇವತ್ತು ನೋಡಿ, ಕೃಷ್ಣ ಮೇಲ್ದಂಡೆ ಯೋಜನೆ ನೀವು ಹೇಳಿದ್ದೀರಿ, 30 ಲಕ್ಷ ಒಣ ಭೂಮಿಗೆ, 40 ಲಕ್ಷ ನೀರಾವರಿ ಭೂಮಿಗೆ ಕೊಡಬೇಕನ್ನೋಂಥ ಒಂದು ಒಳ್ಳೆಯ ನಿರ್ಣಯ ಮಾಡಿರಿ, ಅದು ನಾವು ಸ್ವಾಗತ ಮಾಡ್ತೀವಿ. ಆದರೆ ಅದ್ರ ಜೊತೆಗೆ ಆ ಹಣ ಕೊಟ್ಟು ರೈತರನ್ನು ಒಂದೇ ಕಂತಿನಲ್ಲಿ ಕೊಡುವಂಥ ಒಂದು ಮಾತನ್ನು ಹೇಳಿದ್ದೀರಿ. ನೀವು ಒಂದು ಕಡೆ ಒಂದೇ ಕಂತಿನಲ್ಲಿ ಜಮೀನು ಹಣ ಕೊಡಬೇಕಾದ್ರೆ ಆಲಮಟ್ಟಿಯ 524.256 ಎತ್ತರದ ಕಾಮಗಾರಿಯನ್ನು ಸಮಾನವಾಗಿ ತಗೋಬೇಕಾದ್ರೆ ಗುತ್ತಿಗೆದಾರರ ಪೇಮೆಂಟ್ ಬಗ್ಗೆ ಸರ್ಕಾರ ತಮ್ಮ ಉತ್ತರದಲ್ಲಿ ನಾವು ಹೇಳಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಅಧ್ಯಕ್ಷರೇ, ಇವತ್ತು ವ್ಯವಸ್ಥೆ ಯಾರು ಅಹಿಂದ ಅಂಥೇಳಿ ನಾವು ನಾಯಕರ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ಕೋತಾರೆ. ಇವತ್ತು ಅಹಿಂದ ನಮ್ಮ SCP TSP ಸುಮಾರು 30,000 ಸಮೀಪ ಕೋಟಿ, 30,000 ಕೋಟಿ ಸಮೀಪ, 40,000 ಕೋಟಿ ರೂಪಾಯಿ ಸಮೀಪ ನೀವು SCP TSP ಹಣವನ್ನು ಗ್ಯಾರಂಟಿ ಯೋಜನೆಗೆ ಇವತ್ತು ವರ್ಗಾವಣೆ ಮಾಡಿರಿ. ಹಾಗಾದರೆ 40,000 ಕೋಟಿ ಹಣ ಏನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದವ್ರಿಗೆ ಹೋಗಬೇಕಾಗಿತ್ತು. ಅವರು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವರು ಸಹ ಸಮಾಜದಲ್ಲಿ ಸಮಾನತೆಯಿಂದ ನೆಮ್ಮದಿಯಿಂದ ಜೀವನ ಮಾಡಬೇಕಾದಂಥ 40,000 ಕೋಟಿ ರೂಪಾಯಿ ಇವತ್ತು ನೀವು ಡೈವರ್ಟ್ ಮಾಡಿದ್ರಿಂದ ಈ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇವತ್ತು ಸಮುದಾಯಗಳಿಗೆ ನಿಮ್ಮ ಕೈಯಲ್ಲೇ ನೀವೇ ಸಾಮಾಜಿಕ ನ್ಯಾಯ ತಿಳ್ಕೊಂಡಿದ್ದೀರಿ. ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲಿ ಸಾಮಾಜಿಕ ನ್ಯಾಯ ಇದೆ? ಅವ್ರಿಗೆ ಸಿಗಬೇಕಂತ ನ್ಯಾಯಯುತ ಪಾಲನ್ನು ಆ 40,000 ಕೋಟಿ ರೂಪಾಯಿನ ಸರಿಯಾಗಿ ನಮ್ಮ SC ST ಜನಾಂಗಕ್ಕೆ ಅವರ ಅಭಿವೃದ್ಧಿಗೆ, ಆರ್ಥಿಕವಾಗಿ ಅಭಿವೃದ್ಧಿಗೆ, ಶಿಕ್ಷಣಕ್ಕೆ ಖರ್ಚು ಮಾಡಿದರೆ, ಒಳ್ಳೆ ಹಾಸ್ಟೆಲ್ ಕಟ್ಟಿದ್ರೆ, ಒಳ್ಳೆ ಶಿಕ್ಷಣ ಕೊಟ್ಟಿದ್ರೆ ಬಹುಶಃ ನಮ್ಮ ರಾಜ್ಯದ SC ST ಜನಾಂಗ ಅತ್ಯಂತ ನೆಮ್ಮದಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ
ಒಂದೇನು ವಿಚಾರ ಇತ್ತು ಆ ವಿಚಾರವನ್ನು ಜಾರಿ ಮಾಡಿದರೆ ಬಹುಶಃ ಈ ಒಂದು ಯೋಜನೆಗಳು ಇವತ್ತು ಯಶಸ್ವಿ ಆಗ್ತಿತ್ತು. ಆದರೆ ಅಧ್ಯಕ್ಷರೇ, ಭಾಳ ದುರ್ದೈವ, ಅಹಿಂದ ನಾಯಕರೇ ಮುಖ್ಯಮಂತ್ರಿ ಇದ್ದಾಗ